ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಶಾಪಿತ ಕಥಾಲೋಕದ ಇಂದಿನ ಇಂಟ್ರೆಸ್ಟಿಂಗ್ ಹಾರರ್ ಕಥಾ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಗೈಸ್, ಇದು ಇಡೀ ಜಗತ್ತಿನಲ್ಲೇ ಅತ್ಯಂತ ದ್ವೇಷಿಸಲ್ಪಡುವ ಗೊಂಬೆಗಳಲ್ಲಿ ಒಂದು ಎಂದು ಹೇಳಲಾಗುತ್ತೆ. ಇದು ಅನೇಕ ಜನರಿಗೆ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವಂತೆ ಮಾಡಿದ ಗೊಂಬೆ. ಇದು ಅನೇಕ ಜನರನ್ನ ಆರ್ಥಿಕ ಸಂಕಷ್ಟಗಳಿಗೆ ಸಿಲುಕಿಸಿ ತಮ್ಮ ಕುಟುಂಬ ಸದಸ್ಯರನ್ನ ಕಳೆದುಕೊಳ್ಳುವಂತೆ ಮಾಡಿದ ಗೊಂಬೆ. ಈ ಎಲ್ಲದಕ್ಕೂ ಕಾರಣವೇನು ಎಂಬ ಕೌತುಕ ನಿಮಗಿದೆ ಅಲ್ವಾ? ಸೊ ನಾವಿಂದು ಈ ವಿಡಿಯೋದಲ್ಲಿ ಆ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಅಮೆರಿಕಾದಲ್ಲಿರುವ ಅನಾಬೆಲ್ ಡಾಲ್ ಕುರಿತು ನಾನು ನಿಮಗೆ ಎಲ್ಲವನ್ನೂ ಹೇಳಲಿದ್ದೇನೆ. ಕೊನೆಯವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಡೋನಾಳ ತಾಯಿ ಕ್ರಿಸ್ಮಸ್ ಉಡುಗೊರೆಯಾಗಿ ಡೋನಾಗೆ ಒಂದು ಗಿಫ್ಟ್ ಬಾಕ್ಸ್ ತರ್ತಾರೆ. ಡೋನಾ ಆ ಪೆಟ್ಟಿಗೆಯನ್ನ ತೆರೆದಾಗ ಅದರಿಂದ ಒಂದು ಗೊಂಬೆ ಹೊರಬರುತ್ತೆ. ಗೈಸ್, ಡೋನಾ ಆಗಲೇ ಹದಿಹರೆಯದ ವಯಸ್ಸಿನಿಂದ ಯೌವನಕ್ಕೆ ಕಾಲಿಟ್ಟಿದ್ದಳು. ಆದರೆ ನಿಮ್ಮ ಬಾಲ್ಯದಲ್ಲಿ ಸಿಗುವಂತಹ ಉಡುಗೊರೆ ನಿಮ್ಮ ಯೌವನದಲ್ಲಿ ನೀವು ಪಡೆದಾಗ ನಿಮಗೆ ಒಂದು ನಾಸ್ಟಾಲ್ಜಿಯಾ ಭಾವನೆ ಉಂಟಾಗುತ್ತದೆ ಮತ್ತು ಆ ಸಮಯದಲ್ಲಿ ಡೋನಾಳಿಗೂ ಅದೇ ಭಾವನೆ ಉಂಟಾಗುತ್ತೆ. ಅವಳ ಮನಸ್ಸಿನಲ್ಲಿ ಈಗ ನನಗೆ ಒಂದು ಗೊಂಬೆ ಸಿಕ್ಕಿದೆ ಅನ್ನುವಂತಹ ಒಂದು ವೈಬ್ ಇತ್ತು. ಅವಳ ತಾಯಿ ಅವಳನ್ನು ನೋಡಿ ತುಂಬಾನೇ ಸಂತೋಷ ಪಡ್ತಾಳೆ. ಆದರೆ ಅದೇ ಸಮಯದಲ್ಲಿ ಡೋನಾಳ ರೂಮ್ಮೇಟ್ ಆಗಿದ್ದ ಏಂಜಿ ಅವಳ ಬಳಿಗೆ ಬಂದು, ಯಾಕೆ ನೀನು ಇಷ್ಟು ಸಂತೋಷ ಪಡ್ತಾ ಇದ್ದೀಯಾ? ನೀನು ಆ ಗೊಂಬೆಯೊಂದಿಗೆ ಆಡಲು ಹೊರಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಆಗ ಅವಳು, ನಾನು ಅದರೊಂದಿಗೆ ಆಡುತ್ತೇನೆ ಎಂದು ಯಾರು ಹೇಳಿದ್ರು? ನಾನು ಅದನ್ನು ನನ್ನ ಕೋಣೆಯಲ್ಲಿ ಇಟ್ಕೊಳ್ತೇನೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಏಂಜಿ ಕೂಡ ಏನನ್ನೂ ಹೇಳಲಿಲ್ಲ. ಡೋನಾ ಮತ್ತು ಆ ಗೊಂಬೆಯ ನಡುವೆ ಅದೆಷ್ಟು ಆತ್ಮೀಯತೆ ಬೆಳೆದಿತ್ತು ಎಂದರೆ ಅವಳು ಯಾವಾಗಲೂ ಆ ಗೊಂಬೆಯೊಂದಿಗೆ ಮಲಗ್ತಾ ಇದ್ಲು. ಆ ಗೊಂಬೆ ಯಾವಾಗಲೂ ಡೋನಾಳ ಹಾಸಿಗೆಯಲ್ಲೇ ಇರ್ತಾ ಇತ್ತು. ಡೋನಾ, ಇದೆಲ್ಲ ಏನು? ನೀನು ಒಮ್ಮೊಮ್ಮೆ ಈ ಗೊಂಬೆಯೊಂದಿಗೆ ಮಲಗಿರುತ್ತಿ, ನಂತರ ಕೆಲವೊಮ್ಮೆ ಗೊಂಬೆಯನ್ನ ನೆಲದ ಮೇಲೆ ಬಿಸಾಕಿರ್ತಿ, ಇನ್ನು ಕೆಲವೊಮ್ಮೆ ನಾನು ಗಮನಿಸಿದ ಹಾಗೆ ರೂಮ್ ಡೋರ್ ಹಿಂದೆ ಆ ಗೊಂಬೆಯನ್ನ ನೇತಾಡಿರ್ತೀಯ, ಕೆಲವೊಮ್ಮೆ ಕಪಾಟಿನ ಮೇಲೆ ತೀರಾ ಎತ್ತರದಲ್ಲಿ ಇಟ್ಟಿರುತ್ತಿ. ನೀನ್ಯಾಕೆ ಆ ಗೊಂಬೆಯನ್ನ ಅಲ್ಲಿ ಇಲ್ಲಿ ಎಲ್ಲೆಂದ್ರಲ್ಲಿ ಎಸೆಯುತ್ತಿರುತ್ತಿ ಎಂದು ಕೇಳಿದಳು. ಡೋನಾ ಸ್ವಲ್ಪ ಸಮಯದವರೆಗೆ ಏನನ್ನೂ ಹೇಳಲಿಲ್ಲ. ಅವಳು ವಿಚಿತ್ರವಾಗಿ ನೋಡುತ್ತಾ, ನಾನು ಮಲಗಲು ಹೋಗುವಾಗ ಅದನ್ನು ಸ್ವಲ್ಪ ಮುದ್ದಿಸಿ ಯಾವಾಗಲೂ ಶೋಕೇಸ್ ಒಳಗೆ ಇಡುತ್ತೇನೆ, ನೀನು ಏನು ಹೇಳ್ತಿದೀಯಾ ಎಂದಳು. ಆಗ ಏಂಜಿ, ಪ್ರಶ್ನೆಯೇ ಇಲ್ಲ, ಹಾಗೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ಪ್ರತಿದಿನ ಬೆಳಿಗ್ಗೆ ನಾನೇ ನಿನಗಿಂತ ಮೊದಲು ಎದ್ದೇಳುತ್ತೇನೆ ಎಂದು ನಿನಗೂ ಗೊತ್ತು. ನಾನು ನಿನ್ನ ಕೋಣೆಗೆ ಬಂದಾಗಲೆಲ್ಲ ಗೊಂಬೆ ಇಲ್ಲಿ ಮತ್ತು ಅಲ್ಲಿ ಬಿದ್ದಿರೋದನ್ನು ನಾನು ಯಾವಾಗಲೂ ನೋಡುತ್ತೇನೆ. ಕೆಲವೊಮ್ಮೆ ಅದು ನಿನ್ನ ಪಕ್ಕದಲ್ಲಿ ಇರುತ್ತೆ, ಇನ್ನು ಕೆಲವೊಮ್ಮೆ ನೆಲದ ಮೇಲೆ, ಮತ್ತೆ ಕೆಲವೊಮ್ಮೆ ಬಾಗಿಲಿನ ಹಿಂದಿನಿಂದ ನನ್ನನ್ನು ಇಳುಕಿ ನೋಡುತ್ತಿರುವಂತೆ ಕಾಣುತ್ತದೆ. ಇದೆಲ್ಲ ಏನು ಎಂದು ಕೇಳಿದಳು. ಆಗ ಡೋನಾ ಮತ್ತೆ ಏಂಜಿಯನ್ನ ತಡೆದು, ಇಲ್ಲ, ನಾನು ಎದ್ದು ನೋಡಿದಾಗಲೆಲ್ಲ ಅದು ನನ್ನ ಶೋಕೇಸ್ನಲ್ಲಿಯೇ ಇರುತ್ತದೆ ಎಂದಳು. ನಂತರ ಏಂಜಿ, ನಾನು ಯಾವಾಗಲೂ ಅದನ್ನು ಶೋಕೇಸ್ನಲ್ಲಿ ಇಡುತ್ತೇನೆ, ಏಕೆಂದರೆ ನೀನು ಮಲಗಿರುವಾಗ ಅದು ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತದೆ. ನಾನು ಅದನ್ನು ತೆಗೆದುಕೊಂಡು ಶೋಕೇಸ್ನಲ್ಲಿ ಇಡೋದು, ಇದೇ ರಿಯಾಲಿಟಿ ಎಂದಳು. ಡೋನಾ ಮತ್ತು ಏಂಜಿ ಇಬ್ಬರಿಗೂ ಗೊಂದಲವಾಗಿತ್ತು. ತನ್ನಿಂದ ತಾನೇ ಚಲಿಸಲು ಅಥವಾ ಏನನ್ನೂ ಮಾಡಲು ಸಾಧ್ಯವಿಲ್ಲದ ಗೊಂಬೆ ಅದು ತನ್ನ ಸ್ಥಾನವನ್ನು ಹೇಗೆ ಬದಲಾಯಿಸುತ್ತಿದೆ? ಇದು ಹೇಗೆ ಸಾಧ್ಯ? ನಂತರ ಡೋನಾ ಮತ್ತು ಏಂಜಿ, ಬಹುಶಃ ಇದು ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಭ್ರಮೆ ಇರಬಹುದು. ಈ ಕಾರಣದಿಂದಾಗಿ ಈ ಎಲ್ಲ ವಿಷಯಗಳು ಸಂಭವಿಸುತ್ತಿವೆ, ನಮ್ಮ ನಡುವೆ ಇವೆಲ್ಲ ನಡೆದಿರಬಹುದು ಎಂದು ಪರಸ್ಪರ ಮಾತಾಡಿಕೊಳ್ತಾರೆ. ನಂತರ ಏಂಜಿ ತನ್ನ ಕೋಣೆಗೆ ಹೋದಳು. ಆಕೆ ಹೋಗಿ ತುಂಬ ಹೊತ್ತಾಗಿತ್ತು. ಈಗ ಅದೇ ರಾತ್ರಿಯ ಕಥೆ. ಏಂಜಿ ತನ್ನ ಕೋಣೆಯಲ್ಲಿ ಇದ್ದಳು. ಆಗ ಡೋನಾಳ ಕೋಣೆಯಿಂದ ಜೋರಾಗಿ ಕಿರುಚುವ ಧ್ವನಿ ಕೇಳಿಸಿತು. ಡೋನಾ ತನ್ನ ಕೋಣೆಯಲ್ಲಿ ಜೋರಾಗಿ ಕಿರುಚಿದ್ಲು. ಅದನ್ನು ಕೇಳಿದ ಏಂಜಿ ಗಾಬರಿಯಿಂದ ಓಡುತ್ತಾ ಡೋನಾಳ ಕೋಣೆಗೆ ಹೋದಳು. ಅಲ್ಲಿ ಹೋಗಿ ನೋಡಿದಾಗ ಡೋನಾ ಹಾಸಿಗೆಯ ಮೇಲೆ ಕುಳಿತುಕೊಂಡು ಆ ಗೊಂಬೆಯ ಕಡೆಗೆ ಕಣ್ಣು ನೆಟ್ಟು ನೋಡುತ್ತಿದ್ದಳು.
ನಂತರ ಏಂಜಿ, ಇಷ್ಟು ರಾತ್ರಿ ಯಾಕೆ ಕಿರುಚುತ್ತಿದ್ದೀಯಾ, ಏನಾಯಿತು ಎಂದು ಕೇಳಿದಳು. ಆಗ ಡೋನಾ, ಆ ಗೊಂಬೆಯನ್ನು ನೋಡು ಎಂದಳು. ಅವಳು, ಹೌದು, ಈ ಗೊಂಬೆಗೆ ಏನಾಗಿದೆ ಎಂದಳು. ಅದಕ್ಕೆ ಅವಳು, ನಾನು ರಾತ್ರಿ ಮಲಗಿದ್ದೆ, ಮಲಗುವ ಮೊದಲು ಅದನ್ನು ಶೋಕೇಸ್ನಲ್ಲಿ ಇಟ್ಟಿದ್ದೆ ಮತ್ತು ನನ್ನ ಕಣ್ಣು ಸ್ವಲ್ಪ ತೆರೆದ ತಕ್ಷಣ ಅದು ಆ ಕುರ್ಚಿಯ ಮೇಲೆ ಹೋಗಿ ಕುಳಿತಿರೋದನ್ನು ನಾನು ನೋಡಿದೆ. ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿತ್ತು, ಆದರೆ ನಾನು ಅದರ ಕಾಲು ಚಲಿಸುತ್ತಿರುವುದನ್ನು ನೋಡಿದ್ದೇನೆ ಎಂದಳು. ಈ ವಿಷಯದಿಂದ ಡೋನಾ ಮತ್ತು ಏಂಜ್ ಇಬ್ಬರು ತುಂಬಾನೇ ವಿಚಲಿತರಾದರು. ಈ ಎಲ್ಲ ಘಟನೆಗಳು ಹೇಗೆ ಸಂಭವಿಸಲು ಸಾಧ್ಯ, ಅಥವಾ ಈ ತರಹ ವಿಷಯಗಳು ಹೇಗೆ ಸಂಭವಿಸಲು ಸಾಧ್ಯ? ಆ ಗೊಂಬೆಯೊಳಗೆ ಯಾವುದೇ ಜೀವವಿಲ್ಲದಿದ್ದರೂ ಅದರೊಳಗೆ ನಿಜವಾಗಿಯೂ ಒಂದು ಜೀವವಿದ್ದಾಗ ಅಥವಾ ಯಾವುದಾದರೂ ಆತ್ಮವು ನೆಲೆಸಿದ್ದಾಗ ಮಾತ್ರ ಈ ತರಹ ಆಗಲು ಸಾಧ್ಯ, ಅಥವಾ ಅದು ಕೇವಲ ಒಂದು ಆತ್ಮದ ಮೂಲಕ ಮಾತ್ರ ಆಗಬಹುದು. ಬಹುಶಃ ಯಾವುದಾದರೂ ಹೊರಗಿನ ಆತ್ಮವು ಅದರಿಂದ ಈ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಿರಬಹುದು, ಇಲ್ಲದಿದ್ದರೆ ಇದು ಅಸಾಧ್ಯ. ಈ ಘಟನೆ ನಡೆದು ಸ್ವಲ್ಪ ಸಮಯ ಕಳೆದಿತ್ತು. ಒಮ್ಮೆ ಡೋನಾ ಮತ್ತು ಏಂಜಿ ಒಂದು ಪಾರ್ಟಿಯಿಂದ ವಾಪಸ್ ಮನೆಗೆ ಬರುತ್ತಾ ಇದ್ರು. ಅವರು ಮನೆಗೆ ಬಂದು ಬಾಗಿಲು ತೆರೆದಾಗ ಕೆಳಗೆ ಒಂದು ಕಾಗದದ ತುಂಡು ಬಿದ್ದಿತ್ತು. ಆ ಚೀಟಿಯನ್ನು ತೆರೆದು ನೋಡಿದಾಗ ಅದರ ಮೇಲೆ, ನನಗೆ ಸಹಾಯ ಮಾಡಿ, ಹೆಲ್ಪ್ ಮೀ ಪ್ಲೀಸ್ ಎಂದು ಬರೆಯಲಾಗಿತ್ತು. ಈ ಕೈಬರಹವು ಯಾವುದೇ ಸಾಮಾನ್ಯ ವ್ಯಕ್ತಿಯದ್ದಲ್ಲ ಎಂಬಂತೆ ಇತ್ತು. ಅದು ಯಾವುದೋ ಒಂದು ಮಗುವಿನ ಕೈಬರಹದಂತೆ ತೋರ್ತಾ ಇತ್ತು. ಇದರಿಂದ ಅವರಿಬ್ಬರು ತುಂಬಾ ಗೊಂದಲಕ್ಕೊಳಗಾದರು. ಈ ಮನೆಯಲ್ಲಿ ಇಬ್ಬರೇ ಇರುವಾಗ ನಮಗೆ ಇಲ್ಲಿ ಸಹಾಯ ಯಾಕೆ ಬೇಕು? ಇಲ್ಲಿ ನಾವಿಬ್ಬರೇ ಇರುವಾಗ ಮತ್ಯಾರಿಗೆ ಸಹಾಯ ಬೇಕು? ಯಾರು ಇಲ್ಲಿ ಸಹಾಯಕ್ಕಾಗಿ ಕೇಳುತ್ತಿದ್ದಾರೆ ಎಂದು ಇಬ್ಬರೂ ಯೋಚಿಸುತ್ತಿರುವಾಗ ಅದೇ ಕ್ಷಣದಲ್ಲಿ ಡೋನಾ ಮತ್ತು ಏಂಜಿ ತಮ್ಮ ಕಣ್ಣುಗಳನ್ನು ಎತ್ತಿ ನೋಡಿದಾಗ ಅಲ್ಲಿನ ಕಾರಿಡಾರ್ನಲ್ಲಿ ಆ ಗೊಂಬೆ ಬಿದ್ದುಕೊಂಡಿತ್ತು. ಆಗ ನಡೆಯುತ್ತಿರುವ ಎಲ್ಲದರ ಬಗ್ಗೆ ಅವರಿಗೆ ಸ್ಪಷ್ಟವಾಯಿತು. ಈಗ ನಡೆದ ಈ ಘಟನೆ, ಈ ಬರಹಕ್ಕೂ ಈ ಗೊಂಬೆಗೂ ಏನಾದರೂ ಸಂಬಂಧವಿರಬೇಕು ಎಂದು ಅವರು ಅರ್ಥ ಮಾಡಿಕೊಂಡರು. ಅವರು ಬೇರೆ ಏನನ್ನು ಯೋಚಿಸುವ ಮೊದಲೇ ಅವರ ಟೆಲಿಫೋನ್ನ ಗಂಟೆ ಬಾರಿಸಿತು. ಅದು ಅವರ ಸ್ನೇಹಿತ ಲೂ ಅವರ ಕರೆ. ಲೂ, ನಾನಿವತ್ತು ರಾತ್ರಿ ನಿಮ್ಮ ಮನೆಗೆ ಬರ್ತಾ ಇದ್ದೇನೆ, ಯಾಕೆಂದರೆ ನನಗೆ ಒಂದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ರಾತ್ರಿ ಬಂದು ನಿಮ್ಮ ಮನೆಯಲ್ಲಿ ಮಲಗ್ತೇನೆ. ದಯವಿಟ್ಟು ಅವಕಾಶ ಮಾಡಿಕೊಡಿ ಪ್ಲೀಸ್. ನಾನು ನಿಮ್ಮ ಮನೆಯಲ್ಲಿ ಇಂದು ಒಂದು ರಾತ್ರಿ ಇರಬೇಕಾಗಿದೆ ಎಂದನು. ಸ್ವಲ್ಪ ಯೋಚಿಸಿದ ಡೋನಾ ಮತ್ತು ಏಂಜಿ, ಸರಿ, ಇವತ್ತಿನ ರಾತ್ರಿಗೆ ಅವನನ್ನು ಇಲ್ಲಿ ಇರಲು ಬಿಡೋಣ ಎಂದು ಹೇಳಿದರು. ಆದರೆ ಮುಖ್ಯ ವಿಷಯವೆಂದರೆ ಈ ಗೊಂಬೆಯನ್ನು ಏನು ಮಾಡೋದು ಅಂತ. ನಂತರ ಇಬ್ಬರು ಇವತ್ತಿನ ರಾತ್ರಿಗೆ ಮಾತ್ರ ಈ ಗೊಂಬೆಯನ್ನು ಗೆಸ್ಟ್ ರೂಮಲ್ಲಿ ಬೀಗ ಹಾಕಿ ಇಡೋಣ, ಹಾಗೆ ಮಾಡೋಣ ಎಂದು ಡಿಸೈಡ್ ಮಾಡ್ತಾರೆ. ಗೊಂಬೆಯನ್ನು ಆ ಗೆಸ್ಟ್ ರೂಮಿನಲ್ಲಿ ಬೀಗ ಹಾಕಿಟ್ಟಿದ್ದರಿಂದ ಅವರ ಸ್ನೇಹಿತ ಲೂ ಅವರನ್ನ ಹಾಲ್ ರೂಮ್ನಲ್ಲಿರುವ ಸೋಫಾದ ಮೇಲೆ ಮಲಗಲು ಹೇಳಿದರು. ಮೂವರು ನೆಮ್ಮದಿಯಾಗಿ ಮಲಗಿದ್ರು. ಮಧ್ಯರಾತ್ರಿ ಆಗಿತ್ತು. ಎಲ್ಲವೂ ಶಾಂತವಾಗಿತ್ತು. ಎಲ್ಲರೂ ಮಲಗಿದ್ರು. ಮತ್ತೆ ಕಿರುಚುವ ಧ್ವನಿ ಕೇಳಿಸಿತು. ಆದರೆ ಈ ಬಾರಿ ಡೋನಾಳ ಕೋಣೆಯಿಂದಲ್ಲ, ಬದಲಿಗೆ ಹಾಲ್ನಲ್ಲಿ ಮಲಗಿದ್ದ ಲೂ ಅವರ ಕಡೆಯಿಂದ ಕಿರುಚುವ ಧ್ವನಿ ಕೇಳಿಸಿತು. ಈ ಬಾರಿ ಏಂಜಿ ಮತ್ತು ಡೋನಾ ಇಬ್ಬರು ಓಡುತ್ತಾ ಹಾಲ್ನ ಕಡೆಗೆ ಹೋದರು. ಆದರೆ ಆ ಗೊಂಬೆ ಅವನ ಎದೆಯ ಮೇಲೆ ಕುಳಿತಿತ್ತು. ಲೂ ಕಿರುಚಿತ್ತ, ಡೋನಾ, ಇದೆಲ್ಲ ಏನು? ನಾನು ಇಲ್ಲಿ ಆರಾಮವಾಗಿ ಮಲಗಿದ್ದೆ. ಈ ಗೊಂಬೆ ನನ್ನ ಮೇಲೆ ಬಂದು ಕುಳಿತುಕೊಂಡಿತ್ತು. ಅಷ್ಟೇ ಅಲ್ಲ, ಯಾರೋ ನನ್ನ ಎದೆಯನ್ನು ಸೀಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಭಾವನೆ ನನಗೆ ಆಗಲು ಸ್ಟಾರ್ಟ್ ಆಯಿತು ಎಂದನು. ಆ ಸಮಯದಲ್ಲಿ ಮಾತನಾಡುತ್ತಾ ಅವನು ತನ್ನ ಶರ್ಟ್ ತೆರೆಯಲು ಪ್ರಯತ್ನಿಸಿದಾಗ ಒಳಗಡೆ ರಕ್ತವಿತ್ತು. ಅಕ್ಷರಶಃ ಅವನ ಎದೆಯ ಮೇಲೆ ಉಗುರಿನ ಗಾಯಗಳ ಗುರುತುಗಳು ಇದ್ದವು. ನಂತರ ಲೂ ಎದೆಯನ್ನು ತೋರಿಸಿ, ಇಲ್ಲಿ ನೋಡಿ, ಹೀಗೆಲ್ಲ ಆಗಿದೆ. ಈ ಗೊಂಬೆಯ ಕೈಗಳ ಮೇಲೆ ಸಹ ನನ್ನ ರಕ್ತವಿದೆ ಎಂದನು. ಈ ಎಲ್ಲವನ್ನು ನೋಡಿದ ಲೂ ಅಲ್ಲಿಂದ ಓಡಿ ಹೋದನು. ಅದರ ನಂತರ ಏಂಜಿ ಮತ್ತು ಡೋನಾ ಕುಳಿತುಕೊಂಡು ಮಾತನಾಡ್ತಾ ಇದ್ರು. ಇಲ್ಲಿ ಏನು ನಡೀತಾ ಇದೆ? ಇಲ್ಲಿ ಏನೇ ಆಗಲಿ ಎಲ್ಲದಕ್ಕೂ ಆ ಒಂದು ಗೊಂಬೆಯೇ ಕಾರಣ. ಇದೇ ಗೊಂಬೆ ಇಲ್ಲಿ ಪೈಶಾಚಿಕ ಶಕ್ತಿಗಳಿಂದ ಆವೃತವಾಗಿದೆ ಎಂದರು.
ನಂತರ ಅವರು ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಸ್ವಲ್ಪ ಹೊತ್ತಿನ ಹಿಂದೆ ನಾವು ಬೀಗ ಹಾಕಿಟ್ಟಿದ್ದ ಗೊಂಬೆ ಅದು ಹಾಲ್ ರೂಮ್ಗೆ ಬಂದು ಅದರಲ್ಲೂ ಅವನ ಎದೆಯ ಮೇಲೆ ಹೇಗೆ ಕುಳಿತುಕೊಳ್ಳಲು ಸಾಧ್ಯವಾಯಿತು ಎಂದು ಮಾತನಾಡಿಕೊಂಡರು. ನಂತರ ಇಬ್ಬರು ಡಿಸೈಡ್ ಮಾಡ್ತಾರೆ, ಈಗ ನಾವು ಈ ಗೊಂಬೆಯೊಳಗೆ ಏನಿದೆ ಎಂದು ತಿಳಿಯಲೇಬೇಕು. ಯಾವಾಗ ನೋಡಿದರೂ ಇದು ನಮ್ಮನ್ನು ದಿಟ್ಟಿಸಿ ನೋಡುತ್ತಿರುತ್ತದೆ ಅಥವಾ ಎಲ್ಲೋ ಬಿದ್ದಿರುತ್ತದೆ. ಇದು ನಮ್ಮನ್ನು ಹಿಂಬಾಲಿಸುತ್ತಿದೆ ಎಂದು ಅನಿಸುತ್ತದೆ. ನಾವು ಏನು ಮಾಡುತ್ತೇವೆ ಎಂದು ಇದು ನೋಡುತ್ತಿದೆ. ನಮ್ಮ ಪ್ರತಿ ನಡೆಯನ್ನು ಇದು ತಿಳಿದಿರುತ್ತದೆ. ಅವರು ಕೆಲವು ಪಾದ್ರಿಗಳನ್ನು ಕರೆಸಿದ್ರು, ಅಂದರೆ ಆತ್ಮಗಳೊಂದಿಗೆ ಸಂಪರ್ಕ ಸಾಧಿಸಬಲ್ಲ ಪಾದ್ರಿಗಳನ್ನು ಅವರು ಮನೆಗೆ ಕರೆಸ್ತಾರೆ. ಫ್ರೆಂಡ್ಸ್, ನಂತರ ಡೋನಾ ಮತ್ತು ಏಂಜಿ ಕೆಲವು ಉಪಾಯಗಳನ್ನು ಅವರು ಆ ಗೊಂಬೆಯೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಿದರು. ಈ ಗೊಂಬೆಯ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಿದಾಗ ಹೌದು, ಈ ಗೊಂಬೆಯೊಳಗೆ ಒಂದು ಆತ್ಮ ವಾಸಿಸುತ್ತಿದೆ ಎಂದು ತಿಳಿದು ಬರುತ್ತೆ ಮತ್ತು ಆ ಆತ್ಮದ ಹೆಸರು ಅನಾಬೆಲ್. ಇದು 7 ವರ್ಷದ ಚಿಕ್ಕ ಹುಡುಗಿ ಎಂದು ಗೊತ್ತಾಗುತ್ತೆ. ಅವಳು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಸಾವನ್ನಪ್ಪಿದ್ದಳು ಮತ್ತು ಆ ಸ್ಥಳದಿಂದ ಅವಳ ಆತ್ಮವು ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲ ವಿಷಯಗಳು ಡೋನಾ ಮತ್ತು ಏಂಜಿಗೆ ಗೊತ್ತಾಗುತ್ತೆ. ಅದರ ನಂತರ ಆ ಗೊಂಬೆ ಈ ಮಾತನ್ನು ಹೇಳುತ್ತೆ, ನಾನು ನಿಮ್ಮೊಂದಿಗೆ ತುಂಬಾ ಸುರಕ್ಷಿತವಾಗಿರುತ್ತೇನೆ. ನಿಮಗೆ ಯಾವುದೇ ರೀತಿಯ ಹಾನಿ ಮಾಡಲು ನಾನು ಬಯಸೋದಿಲ್ಲ. ನಿಮ್ಮೊಂದಿಗೆ ಇರಲು ಮಾತ್ರ ಬಯಸುತ್ತೇನೆ. ದಯವಿಟ್ಟು ನನಗೆ ಒಂದು ಚಿಕ್ಕ ಕೋಣೆಯನ್ನು ಅಥವಾ ನಾನು ಇರಲು ಸಾಧ್ಯವಾಗುವಂತಹ ಒಂದು ಸಣ್ಣ ಜಾಗವನ್ನು ಕೊಡಿ. ನಾನು ನಿಜವಾಗಿಯೂ ನಿಮ್ಮೊಂದಿಗೆ ಸುರಕ್ಷಿತವಾಗಿರುತ್ತೇನೆ ಎಂದಿತು. ಇದೆಲ್ಲ ಕೇಳಿದ ನಂತರ ಏಕೆಂದು ಗೊತ್ತಿಲ್ಲ, ಆದರೆ ಡೋನಾ ಮತ್ತು ಏಂಜಿ ಅದಕ್ಕೆ ಒಪ್ಪಿಗೆ ನೀಡಿದ್ರು. ಸರಿ, ನೀವು ನಮಗೆ ಯಾವುದೇ ಹಾನಿ ಮಾಡದಿದ್ದರೆ ನೀವು ನಮ್ಮೊಂದಿಗೆ ಇರಬಹುದು ಎಂದು ಹೇಳಿದರು. ಆದರೆ ಕೆಲವು ದಿನಗಳ ಕಾಲ ಅನಾಬೆಲ್ ಗೊಂಬೆಯನ್ನು ತಮ್ಮೊಂದಿಗೆ ಇರಿಸಿಕೊಂಡ ನಂತರ ಡೋನಾ ಮತ್ತು ಏಂಜಿ ಇಬ್ಬರೂ ತುಂಬಾ ಶಾಂತರಾಗಿದ್ದಾರೆ ಎಂಬುದನ್ನು ಅವರು ಗಮನಿಸಿದ್ರು. ಇಬ್ಬರು ಹೆಚ್ಚು ಮಾತನಾಡುತ್ತಿರಲಿಲ್ಲ. ಇಡೀ ಮನೆ ಪ್ರಶಾಂತವಾಗಿತ್ತು. ಹೀಗಿರುವಾಗ ಕಪ್ಪು ನೆರಳುಗಳು ತಮ್ಮ ತಲೆಯ ಮೇಲೆ ಸುಳಿದಾಡುತ್ತಿವೆ ಎಂದು ಅವರಿಗೆ ಅನಿಸಲು ಶುರುವಾಗುತ್ತೆ. ಅವರ ಇಡೀ ಮನೆಯ ಸುತ್ತಲೂ ಅವು ಹರಡಿಕೊಂಡಿದ್ದವು. ಮೊದಲು ನಮ್ಮ ನಡುವೆ ಕೇವಲ ಒಂದು ಗೊಂಬೆ ಇದೆ ಎಂದು ಅನಿಸ್ತಾ ಇತ್ತು. ಈಗ ಪ್ರತಿ ಹೆಜ್ಜೆಯಲ್ಲೂ ಯಾರೋ ನಮ್ಮನ್ನ ನೋಡುತ್ತಿದ್ದಾರೆ ಎಂದು ಅನಿಸುತ್ತದೆ. ಒಂದು ದಿನ ಡೋನಾ ಮತ್ತು ಏಂಜಿ ಅಂತಿಮವಾಗಿ ಕುಳಿತು, ನಾವು ಈ ರೀತಿ ಕೆಲಸ ಮಾಡಲು ಸಾಧ್ಯವಿಲ್ಲ, ನಾವು ಈ ರೀತಿ ಮಾತನಾಡಲು ಸಾಧ್ಯವಿಲ್ಲ, ನಾವು ಈ ಮನೆಯಲ್ಲಿ ಇರಲು ಸಾಧ್ಯ ಇಲ್ಲ, ನಾವು ಏನಾದರೂ ಮಾಡಲೇಬೇಕು ಎಂದು ಮಾತಾಡ್ಕೋತಾರೆ. ಆಗ ಏಂಜಿ, ಹಾಗಾದರೆ ನಾವು ಏನು ಮಾಡೋಣ ಎಂದು ಕೇಳಿದಳು. ಆಗ ಡೋನಾ, ನಾವು ಈ ಗೊಂಬೆಯಿಂದ ದೂರವಿರಬೇಕು, ನಾವು ಈ ಗೊಂಬೆಯನ್ನು ನಮ್ಮ ಮನೆಯಿಂದ ತೆಗೆದು ಹಾಕಬೇಕು ಎಂದಳು. ಹತ್ತಿರದ ಚರ್ಚ್ನಲ್ಲಿ ಒಬ್ಬ ಫಾದರ್ ಇದ್ದಾರೆ. ಅವರು ಬಂದು ಈ ಗೊಂಬೆಯನ್ನು ತೆಗೆದುಕೊಂಡು ಹೋಗುತ್ತಾರೆ ಎಂದು ನನಗೆ ಗೊತ್ತಿದೆ. ನಂತರ ತಡರಾತ್ರಿ ಆ ಪಾದ್ರಿಗಳು ಆ ಫಾದರ್ ಮನೆಗೆ ಬಂದರು ಮತ್ತು ಗೊಂಬೆಯ ಮೇಲೆ ಮೊದಲು ಪವಿತ್ರ ನೀರನ್ನು ಚಿಮುಕಿಸಿದ್ರು. ಅದನ್ನು ಸ್ವಲ್ಪ ಶುದ್ಧೀಕರಿಸಿದ ನಂತರ ಅವರು ಆ ಗೊಂಬೆಯನ್ನು ತಮ್ಮ ಕಾರಿನಲ್ಲಿ ಇಟ್ಟುಕೊಂಡು ಅಲ್ಲಿಂದ ಹೊರಟರು. ಡೋನಾ ಮತ್ತು ಏಂಜಿ ಈಗ ಸಾಕಷ್ಟು ಮುಕ್ತ ಮನಸ್ಸಿನವರಾಗಿದ್ದರು. ಕೊನೆಗೂ ಆ ಗೊಂಬೆ ಮನೆಯಲ್ಲಿ ಇಲ್ಲ ಎಂದು ಹಾಯಾಗಿದ್ರು. ಆದರೆ ಅವರು ಚರ್ಚ್ ತಲುಪುವಷ್ಟರಲ್ಲಿ ತಮ್ಮ ಕಾರಿನಲ್ಲಿ ಕುಳಿತಿದ್ದ ಆ ಪಾದ್ರಿಯ ಬ್ರೇಕ್ ಫೇಲ್ ಆಯಿತು. ಕಾರು ಅಪಘಾತಕ್ಕೀಡಾಯಿತು. ಮರುದಿನ ಬೆಳಿಗ್ಗೆ ಡೋನಾ ಕಣ್ಣು ತೆರೆಯುತ್ತಿದ್ದಂತೆಯೇ ಅವಳು ನೋಡಿದ್ದು ಅವಳ ಎದುರು ಅದೇ ಕುರ್ಚಿ ಮತ್ತು ಆ ಕುರ್ಚಿಯ ಮೇಲೆ ಅದೇ ಅನಾಬೆಲ್ ಗೊಂಬೆಯನ್ನು. ಈಗ ಡೋನಾ ಮತ್ತು ಏಂಜಿ ಬಳಿ ಒಂದೇ ಒಂದು ದಾರಿ ಉಳಿದಿತ್ತು, ಎಡ್ ಮತ್ತು ಲೋರೆನ್. ಇವರನ್ನ ನೀವು ದಿ ಕಾಂಜರಿಂಗ್ ಯೂನಿವರ್ಸ್ನಲ್ಲಿ ನೋಡಿರ್ತೀರಿ. ಮೊದಲಿಗೆ ಲೋರೆನ್ ಮನೆಯೊಳಗೆ ಬಂದ್ಲು. ಮನೆಯೊಳಗೆ ಕಾಲಿಟ್ಟ ಕೂಡಲೇ ಲೋರೆನ್ಗೆ ಒಂದು ರೀತಿಯ ಗೂಸ್ ಬಂಪ್ಸ್ ಅನುಭವವಾಯಿತು. ಅವಳು, ಈ ಮನೆಯಲ್ಲಿ ನಿಜವಾಗಿಯೂ ಏನೋ ಇದೆ, ನಾನು ಬಂದ ಕೂಡಲೇ ನನಗೆ ಅದು ಅನುಭವವಾಯಿತು, ಇದು ಸಾಮಾನ್ಯ ವಿಷಯವಲ್ಲ ಎಂದಳು. ನಂತರ ಡೋನಾ ಮತ್ತು ಏಂಜಿ ಆ ಗೊಂಬೆಯನ್ನು ತೋರಿಸಿದ್ರು. ಲೋರೆನ್ ಸ್ವಲ್ಪ ಸಮಯ ಅದರೊಂದಿಗೆ ಕುಳಿತು ಏನೋ ಅನುಭವಿಸಿದ ನಂತರ, ಈ ಗೊಂಬೆಯೊಳಗೆ ಯಾವುದೇ ಆತ್ಮ ಇಲ್ಲ,
ಆ ಮಾತು ಸುಳ್ಳು, ಇದರೊಳಗೆ ಆತ್ಮ ಇಲ್ಲವೇ ಇಲ್ಲ ಎಂದಳು. ಬದಲಾಗಿ ಈ ಗೊಂಬೆಯೊಳಗೆ ಒಬ್ಬ ರಾಕ್ಷಸನಿದ್ದಾನೆ. ಅವನು ಯಾರನ್ನಾದರೂ ಹಾಳು ಮಾಡಬಲ್ಲನು. ನೀವು ಅದನ್ನು ನಿಮ್ಮ ಹತ್ತಿರ ಎಷ್ಟು ಟೈಮ್ ಇಟ್ಕೊಳ್ತೀರೋ ಅಷ್ಟು ಬೇಗ ಅದು ನಿಮ್ಮನ್ನು ಹಾಳು ಮಾಡುತ್ತದೆ, ಅಷ್ಟು ಬೇಗ ನಿಮ್ಮ ಉಸಿರನ್ನು ನಿಮ್ಮಿಂದ ಕಸಿದುಕೊಳ್ಳುತ್ತದೆ ಎಂದಳು. ಆಗ ಡೋನಾ, ಹಾಗಾದರೆ ಈಗ ನಾವು ಏನು ಮಾಡಬೇಕು ಎಂದು ಕೇಳಿದಳು. ಆಗ ಲೋರೆನ್, ನಾವು ಇದನ್ನು ತೆಗೆದುಕೊಂಡು ಹೋಗಲು ಡಿಸೈಡ್ ಮಾಡಿದ್ದೇವೆ. ನಾವು ಇದನ್ನು ಈಗ ತೆಗೆದುಕೊಂಡು ಇಲ್ಲಿಂದ ಹೋಗಿ ನಮ್ಮ ಮನೆಯಲ್ಲಿ ಇಡುತ್ತೇವೆ ಎಂದಳು. ಲೋರೆನ್ ಅವರ ಮನೆಯಲ್ಲಿ ಅಂತಹ ಒಂದು ಮ್ಯೂಸಿಯಂ ಇದೆ. ಇದು ಸಂಪೂರ್ಣ ಮ್ಯೂಸಿಯಂ. ಇಲ್ಲಿ ಇಂತಹ ವಸ್ತುಗಳನ್ನು ನಾವು ಸಂಪೂರ್ಣವಾಗಿ ಬೀಗ ಹಾಕಿ ಇಡುತ್ತೇವೆ, ಆದ್ದರಿಂದ ಅದು ಬೇರೆ ಯಾರ ಬಳಿಯೂ ಸುಳಿಯುವುದಿಲ್ಲ ಎಂದರು. ಹೀಗಾಗಿ ಈಗ ಲೋರೆನ್ ಅನಾಬೆಲ್ ಗೊಂಬೆಯನ್ನು ಒಂದು ಗಾಜಿನ ಪೆಟ್ಟಿಗೆಯೊಳಗೆ ಇಟ್ಟಿದ್ದಾಳೆ ಎಂದು ಹೇಳಲಾಗುತ್ತದೆ. ಆ ಗಾಜಿನ ಪೆಟ್ಟಿಗೆಯನ್ನು ಯಾರೂ ಬಳಸಲು ಸಾಧ್ಯವಿಲ್ಲ, ಯಾರೂ ತೆರೆಯಲು ಸಾಧ್ಯವಿಲ್ಲ. ಕೇವಲ ಸ್ವಚ್ಛಗೊಳಿಸುವ ಸಲುವಾಗಿ, ಅದು ಸಹ ಮುನ್ನೆಚ್ಚರಿಕೆಯೊಂದಿಗೆ ಮಾತ್ರ ಅದನ್ನು ತೆರೆಯಲಾಗುತ್ತದೆ. ಅದನ್ನು ನೋಡಲು ಸಹ ಯಾರೂ ಇಷ್ಟಪಡಲ್ಲ. ಫ್ರೆಂಡ್ಸ್, ಈ ಕಥೆನ ಮುಗಿಸೋ ಮೊದಲು ನಾನು ನಿಮಗೆ ಒಂದು ವಿಷಯ ಹೇಳೋಕ್ಕೆ ಬಯಸ್ತೇನೆ. ನಮ್ಮ ಚಾನೆಲ್ ಶುರುವಾಗಿ ಕೇವಲ 10 ವಿಡಿಯೋ ಮೂಲಕ 4000 ಗಂಟೆ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಿದೆ. ಅದಕ್ಕೆ ಕಾರಣ ವೀಕ್ಷಕರಾದ ನೀವು ಫ್ರೆಂಡ್ಸ್. ನಿಮಗೆ ಕೋಟಿ ಧನ್ಯವಾದಗಳನ್ನು ಹೇಳಿದರೂ ಸಾಲದು. ಹಾಗೆಯೇ ನಾವೀಗ 1000 ಸಬ್ಸ್ಕ್ರೈಬರ್ಸ್ ಹೊಂದುವ ಹಂಬಲದಲ್ಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಹಾರರ್ ಸ್ಟೋರಿ ಮೂಲಕ ಮತ್ತೆ ಭೇಟಿಯಾಗೋಣ.